ಏನೂ ಮಾಡಲಿಲ್ಲ. ಶಿವಮೊಗ್ಗದಾಗೆ ಔರಂಗಜೇಬನ ಫೋಟೋ ಹಾಕಿದ್ರು, ಟಿಪ್ಪು ಸುಲ್ತಾನ್ ಫೋಟೋ ಹಾಕಿದ್ರು, ಸ್ವಾತಂತ್ರ್ಯ ವೀರ ಸಾವರ್ಕರ್ ಫೋಟೋ ಹರಿದ್ರು. ಅದು ನಮ್ಮ ಗೃಹ ಮಂತ್ರಿ ಇದ್ರು ಒಬ್ರು ಶಿವಮೊಗ್ಗದವರು, ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಅದ್ರ ಹಿಂದೆ ಬೊಮ್ಮಾಯಿಯವರು ಇದ್ರು ಗೃಹ ಮಂತ್ರಿ. ಆ KG ಹಳ್ಳಿ DG ಹಳ್ಳಿ ಒಳಗ ಪೊಲೀಸರ ಸ್ಟೇಷನ್కు ಹೊಕ್ಕುವಷ್ಟು, ಪೊಲೀಸರ ಮೇಲೆ ಕೈ ಮಾಡುವಷ್ಟು ಘಟನೆ ನಡೆದ್ರೆ ನಮ್ಮ ಬೊಮ್ಮಾಯಿಯವರು ಸಹ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಮತ್ತೆ ಇಂಥವ್ರ ಕೈಯಾಗ ರಾಜ್ಯ ಕೊಟ್ರೆ ಹೆಂಗ್ ಉದ್ಧಾರ ಆಗ್ಲಕ್ ಸಾಧ್ಯ? ನಾ ಹೇಳ್ದೆ ಬೊಮ್ಮಾಯಿಯವ್ರಿಗೆ, ನಾ ಅವ್ರ ಹಿಂದೆ ಕೂತಿದ್ದೆ ಅವತ್ತು ವಿಧಾನಸಭಾದಾಗ, ನಿಮ್ಗೆ ನೀಗಿಲಿಲ್ಲ ಅಂದ್ರೆ ಸುಮ್ಮನೆ ರಾಜೀನಾಮೆ ಕೊಟ್ಬಿಡ್ರಿ. ನನ್ನ ಮಗಳೇ ಈಗ ಅರಗಜ್ಞಾನ ಅಂದ್ರೆ ಕೊಂಡಿರ್ತಾರ, ಮೊದಲು ಕೊಂಡಿರ್ತಿದ್ರು, ಈಗ ನಾನು ಹೊರಗೆ ಹಾಕಿದ್ಮ್ಯಾಗ ನಾ ಹಿಂದಲ್ಲ 2024ನೇ ನಂಬರ್ ನಂದು. ಎಲ್ಲರಿಗೂ ಆಶ್ಚರ್ಯ ಅನ್ಸೋದಂದ್ರೆ ಕರ್ನಾಟಕ ವಿಧಾನಸಭೆ ಒಳಗೆ 224 ಸೀಟ್ ಅದಾವ. ಆದ್ರೆ ಈ ಸ್ಪೀಕರು ಹೊಸದೊಂದು ರೂಲ್ಸ್ ಮಾಡ್ಯಾರ, 225 ಮತ್ತು 226 ಇಬ್ಬರ ಮೇಲೆ ಕುಂಡ್ರಲಕತ್ತಾರ. ಒಬ್ರು ST ಸೋಮಶೇಖರ್ ಹೆಬ್ಬಾರ್. ನಾ ಸ್ಪೀಕರ್ಗೆ ಮನೆ ಕೇಳಿದೆ, ನನಗೆ 224 ಕೊಟ್ಟಿರಿ ಅಧ್ಯಕ್ಷರೇ, ಬರೋಬ್ಬರಿ 224 ಸೀಟ್ ಅದಾವು, ಕರೆಕ್ಟು. ಈ 2 ಕ್ಯಾಂಡಿಡೇಟ್ ನನ್ನ ಮಗಳು ಕೂತಾಳೆ, ಒರಿಜಿನಲ್ MLA ಡೂಪ್ಲಿಕೇಟ್ MLA. ಎಲ್ಲ ಅಡ್ಜಸ್ಟ್ಮೆಂಟ್ ಹೆಂಗ್ ಮಾಡಿ ನಿನ್ನೆ ಮಾಡ್ಯಾರಲ್ಲ ಲಿಂಗಾಯತ ವೀರಸ ಇವರು ಒಂದು. ಯಾ ಮಗ ಬೇಡ ಅಂದಿದ್ದಪ್ಪ ನಿಮಗ? ನೀವೆಲ್ಲ ಒಂದ್ ಅಂತ ಹೇಳಿ, ನೀವು ಲಿಂಗಾಯತ ವೀರಸ ಸಮಾಜ ಒಂದಲ್ಲ, ನಿಮ್ಮ 3 ಕುಟುಂಬಗಳು ಒಂದು. ದಾವಣಗೆರೆದೊಂದು, ಶಿವಮೊಗ್ಗದೊಂದು, ಬೀದರ್ದೊಂದು.